ಇವತ್ತಿನ ಬಜೆಟ್ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಮ್ಮ ಜೊತೆ. ಮೇಡಮ್, ಇವತ್ತಿನ ಬಜೆಟ್ ನಿರೀಕ್ಷೆಗೆ ಪೂರಕವಾಗಿತ್ತು? ಖಂಡಿತವಾಗ್ಲೂ ನಿರೀಕ್ಷೆಗೆ ಪೂರಕವಾಗಿತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರದ ಅಸಹಕಾರ ಇದ್ರೂ ಕೂಡ ಸಾಮಾಜಿಕ ಕಾಳಜಿ ಮತ್ತು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಕೊಟ್ಟಿರುವಂತ ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕರ್ನಾಟಕ ಭಾಗಕ್ಕೆ ಆದ್ಯತೆ ಕೊಟ್ಟಿಲ್ಲ, ಬರ ಇದ್ರೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಮನ್ನಣೆ ಹಾಕಿಲ್ಲ ಅನ್ನೋದು ಕೂಡ ವಿಪಕ್ಷ ನಾಯಕರ ತಪ್ಪು ಕಲ್ಪನೆ. ಉತ್ತರ ಕರ್ನಾಟಕಕ್ಕೆ ಸುಮಾರು 1000 ಕೋಟಿಗಳಷ್ಟು ನೀರಾವರಿ ಯೋಜನೆಗಳನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ತಾವೇ ಅದನ್ನ ಕೇಳಿದಿರಾ, ಬಜೆಟ್ ಬುಕ್ನಲ್ಲೂ ಕೂಡ ಇದೆ. ಇನ್ನು ಇಷ್ಟು ಪಂಚ ಗ್ಯಾರಂಟಿಗಳು ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಒಡೆದಂತರೂ ಎಲ್ಲೂ ಕೊಡ್ತಾ ಇಲ್ಲ. ನಾನು ಒಂದೇ ಮಾತನ್ನ ಹೇಳ್ತೇನೆ, ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆನೂ ಕೂಡ ಇಷ್ಟೊಂದು ಕಾಳಜಿಯನ್ನ ಇಟ್ಕೊಂಡು ಎಲ್ಲಾ ಇಲಾಖೆಯನ್ನ ಒಳಗೊಂಡು ಎಲ್ಲ ಸಮಾಜದವ್ರನ್ನ ಒಳಗೊಂಡು ಒಂದು ಸುಭದ್ರವಾದ ಕರ್ನಾಟಕದ ಸಮೃದ್ಧಿಯ ಬುನಾದಿಯನ್ನು ಹಾಡಿದಂತ ಬಜೆಟ್ ಅಂತ ಹೇಳ್ತಾರೆ. ಇದಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಹೇಲನ್ ಸ್ವಾಮಿ, TV5 ಬೆಂಗಳೂರು.